ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫ್ಯೂ ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಿ. ಅದು ಮೋಸ್ಟ್ಲಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ, ಲೇಡೀಸ್ಗೆ ಮತ್ತು ಹೆಣ್ಮಕ್ಳಿಗೆ. ಆಫ್ಟರ್ ಲೈಕ್ ಒಂಥರ 10-12 ಇಯರ್ಸ್ ಅವ್ರಿಗೆ ಬೇಕಾಗ್ಬೋದು. ಅದರಿಂದ ತೋರಿಸ್ತಾ ಇದ್ದೀನಿ, ಯೂಸ್ಫುಲ್ ಇದೆ. ಇದು ಐ ಮಾಸ್ಕು. ಇದರಲ್ಲಿ ನೀವು ಅದೇ ಟೊಮೆಟೊ ಜ್ಯೂಸು, ಇಲ್ಲಾಂದರೆ ಪೊಟ್ಯಾಟೊ ಜ್ಯೂಸು, ಕುಕುಂಬರ್ ಜ್ಯೂಸು, ಆ ಥರದ್ದು ಯಾವ್ದಾದ್ರು ಆಲೋವೆರಾ ಅದು ಆ ಥರದ್ದು ಏನಾದ್ರು ಸೋಕ್ ಮಾಡಿಬಿಟ್ಟು ಐ ಮೇಲೆ ಹಾಕ್ಕೊಳ್ಳೋದು. ಇದು ಐ ಮಾಸ್ಕ್ ಥರ. ಇದು ಒಂದೊಂದು ಸಿಂಗಲ್ ಪೀಸ್ ಇದೆ. ಮೆನಿ ಇದೆ ಈ ಪ್ಯಾಕಲ್ಲಿ ಬಂದಿರೋದು. ಮೆನಿ ಇದೆ, ಬಟ್ ಅದೇ ಒಂದೊಂದು ಸಿಂಗಲ್ ಪೀಸ್ ತೆಗೆದುಬಿಟ್ಟು ಅದ್ರೊಳಗಡೆ ಸೋಕ್ ಮಾಡಿ ಬರೀ ಐಸಿಗೆ ಮಾತ್ರ ಹಾಕ್ಕೊಳ್ಳೋ ಥರ. ಈ ಥರ ಫ್ಯೂ ತೆಗೆದುಬಿಟ್ಟೆ, ಒಂದು ತೆಗಿಬೇಕಾಗಿತ್ತು. ಈ ಥರ ಆ ಜ್ಯೂಸ್ ಒಳಗಡೆ ಹಾಕಿಬಿಟ್ಟು ಇದನ್ನು ಐ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳೋ ಹೊತ್ತಿಗೋ ಇಲ್ಲಾಂದರೆ ನ್ಯಾಪ್ ತಗೊಳ್ಳೋ ಹೊತ್ತಿಗೆ ಹಾಕೋಬೋದು. ಆವಾಗ ಐ ಹತ್ರ ಇರೋ ಮಾರ್ಕೆಲ್ಲ ಬ್ಲ್ಯಾಕ್ ಸರ್ಕಲ್ಸು ಆ ಥರ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಅದಿದು ಸೋಕ್ ಮಾಡಿ ಹಾಕೋಬೋದು. ರಿಫ್ರೆಶಿಂಗ್ ಥರನೂ ಆಗುತ್ತೆ. ಆಲೋವೆರಾ, ಪೊಟ್ಯಾಟೊ ಅದರದ್ದೆಲ್ಲ ಜ್ಯೂಸ್ ತೊಗೊಂಡು ಮಾಡಬೇಕಾದ್ರೆ ಜ್ಯೂಸಲ್ಲಿ ಇದನ್ನು ಡಿಪ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಕಣ್ಣ ಹತ್ರ ಇಟ್ಕೊಳ್ಳೋದು. ಆಮೇಲೆ ಬೇಕಾದ್ರೆ ಇದು ಬಿಸಾಕ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ನೆಕ್ಸ್ಟ್ ಒನ್ ಯೂಸ್ ಮಾಡ್ಕೊಳ್ಳೋದು. ಅದ್ರ ಇಂಕಲಿ ಆಗಿರೋದು ಬ್ಯಾಕ್ ಒನ್ ಅವಳು ತೆಗಿಬಿಟ್ಟು ಇಲ್ಲಿ ಹಿಂಗೆ ಈ ಥರ ಕಳ್ತಾಳೆ. ಅದರಿಂದ ನನ್ನ ಮಗಳು ಸೊ ಇವಾಗಲೂ ನೋಡಿ ಹೆಂಗೆ ತಳಿದಾಳೆ ಅಂತ ಆ ಥರ ಆಗಿದೆ ಅದು. ಅದು ಇದ್ರ ಪಾರ್ಟ್ ಮುಗೀತು. ಇವಾಗ ನೆಕ್ಸ್ಟ್ ಒಂದು ತೋರಿಸೋದು ನಾನು. ಇದು ಆಮೇಲೆ ತೋರಿಸ್ತೀನಿ. ಇದು ಮೂರು ಒಂದೇ. ಇದು ಇನ್ನೊಂದು. ಇದೇನು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಈ ಥರ ಮಾಡ್ಕೊಳ್ಳೋಕ್ಕೆ ಕೈ ಮೇಲೆ, ಲೆಗ್ ಮೇಲೆ, ಥೈಸ್ ಮೇಲೆ, ಫೇಸ್ ಮೇಲೂ ಮಾಡ್ಕೋಬೋದು. ಇದು ಬಿಗ್ ಒನ್ನು. ಸೊ ಏನಕ್ಕೆ ಅಂದರೆ ಲೆಗ್ಗೆಲ್ಲ ಬಿಗ್ ಇರುತ್ತಲ್ವ, ಅದರಿಂದ ಸ್ಮಾಲ್ ಒನ್ನು ಸಿಕ್ಕತ್ತೆ ಬರೀ ಫೇಸ್ಗೆ. ಇದೇನು ಅಂತ ಹೇಳಿದ್ರೆ ಈ ಥರ ಮಾಡ್ತಾ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ ಅಂತ. ಐ ಥಿಂಕ್ ಇದು ಗ್ಲಾಸೋ ಏನೋ ಆ ಥರದ್ದು ಮಾಡಿದ್ದಾರೆ. ಇದು ಪ್ಲಾಸ್ಟಿಕ್, ವುಡ್ಡಿಂದ ಮಾಡ್ತಾರೆ. ಬಟ್ ನಾನು ಅನ್ಕೊಂಡೆ ಈ ರೆಸಿನಿಂದ ಬೆಟರ್ ಅಂತ ನಮಗೆ. ಅದ್ರ ಜೊತೆ ಒಂದು ಬ್ಯಾಗ್ ಬಂದಿದೆ. ಇದು ಆ ಬ್ಯಾಗಲ್ಲಿ ಹಾಕೋದು, ಹೊರಗಡೆನೇ ಇಡು. ಇದು ಈ ಥರ ಇಟ್ಟಿರು. ಇವಾಗ ಇದು ಮೇನ್ ಪಾರ್ಟು. ಏನು ಅಂತ ಹೇಳಿದ್ರೆ ಈ ಥರ ವ್ಯಾಕ್ಸ್ ಬರುತ್ತೆ, ಓಕೆನಾ. ಇದು ವ್ಯಾಕ್ಸು ಲೆಗ್ಗಿಗೆ, ಹ್ಯಾಂಡಿಗೆ, ದೊಡ್ಡ ಬಾಡಿ ಪಾರ್ಟ್ಸಲ್ಲಿ ಹೇರ್ನ ತೆಗಿಯೋದು ವ್ಯಾಕ್ಸಿಂಗ್ ಥರ. ಇದನ್ನ ಅಂಡರ್ ಆರ್ಮ್ಸು ಆ ಥರ ಎಲ್ಲ ಯೂಸ್ ಮಾಡ್ಬೋದು. ಇದು ವ್ಯಾಕ್ಸ್, ಇದು ರಿಯಲ್ ಆಗಿ, ಓಕೆನಾ. ಇದು ವ್ಯಾಕ್ಸ್ನ ನಾವು ಇದರಲ್ಲಿ ಹಾಕಬೇಕು ಒಳಗಡೆ. ಇಲ್ಲಿದೆ ನೋಡಿ, ಇದ್ರಲ್ಲಿ ಒಳಗಡೆ ಹೋಗಬೇಕದು. ಇದನ್ನು ತೆಗೆದ್ಬಿಟ್ಟು ಇದ್ರ ಒಳಗಡೆ ಹಾಕಬೇಕು. ಇದು ಪವರ್. ಈ ಪವರ್ ಹಾಕ್ಬಿಟ್ಟು ನಾವು ಹಾಕಿ ಇದು ಕನೆಕ್ಟ್ ಮಾಡಿದ್ರೆ ಇದು ಹೀಟಪ್ ಆಗುತ್ತೆ. ಹೀಟಪ್ ಆಗಿದಾಗ ಇಲ್ಲೊಂದು ಲೈಟ್ ಬರುತ್ತೆ, ಪ್ಲಗ್ ಇನ್ ಮಾಡಿದಾಗ ಲೈಟ್ ಬರುತ್ತೆ. ಇದು ತೆಗೆದ್ಬಿಟ್ಟು ಇದನ್ನು ಹಾಕಬೇಕು. ಇದು ಒಳಗಡೆ ಇರೋದು ಹೀಟಪ್ ಆಗುತ್ತೆ. ಇಲ್ಲಿ ಫುಲ್ ಮೆಟಲ್ ಇದೆ, ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಮೆಟಲ್ ಇಲ್ಲೇ ಬಾಟಮಲ್ಲೇ. ಸೊ ಅದೆಲ್ಲ ಹೀಟಪ್ ಆಗಿಬಿಟ್ಟು ಇದನ್ನ ಹೀಟಪ್ ಮಾಡುತ್ತೆ. ಇದು ಹಿಂಗೆ ಫಿಟ್ ಆಗುತ್ತೆ ಅದರೊಳಗಡೆ. ಇವಾಗ ಹಾಕಲ್ಲ, ಆಮೇಲೆ ಹಾಕ್ಬೋದು ಯೂಸ್ ಮಾಡೋತ್ತಿಗೆ. ಹಾಕ್ಬಿಟ್ಟು ಆಮೇಲೆ ಇದು ಶೀಟ್ಸು ನೋಡಿ, ಈ ಥರ ಬರುತ್ತೆ ಶೀಟ್ಸು. ಅದನ್ನು ಫುಲ್ ಮಾಡೋಕ್ಕೆ ಬಂದಿದ ತಕ್ಷಣವೇ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಅದರಿಂದ ಅದೆಲ್ಲ ಓಪನ್ ಆಗಿದೆ. ಅದನ್ನು ಹಾಕ್ಬಿಟ್ಟು ಈ ಥರ ಪುಲ್ ಮಾಡೋದು. ರೆಗ್ಯುಲರ್ ವ್ಯಾಕ್ಸಿಂಗ್ ಶೀಟ್ಸು. ರೆಗ್ಯುಲರ್ ವ್ಯಾಕ್ಸಿಂಗ್ ಶೀಟ್ಸು ಮಾಡಿಬಿಟ್ಟು ತೋರಿಸ್ತೀವಿ ಇದನ್ನು ಇವಾಗ. ಸೊ ಈ ಥರ ಇದೆ. ಇದನ್ನು ಹಾಕಬೇಕು. ಹಾಕ್ಬಿಟ್ಟು ಬಿಸಿ ಆದಮೇಲೆ ಇಲ್ಲಿ ಹಚ್ಕೋಬೇಕು. ನನಗಷ್ಟು ಹೇರ್ ಇಲ್ಲ, ಸೊ ಹಚ್ಬಿಟ್ಟು ಹಿಂಗೆ ಪುಲ್ ಅಪ್ ಮಾಡೋದು. ಅದೇ ರೆಗ್ಯುಲರ್ ವ್ಯಾಕ್ಸಿಂಗ್ ಥರನೇ. ಸೊ ಇದು ವ್ಯಾಕ್ಸಿಂಗೆ, ಬಟ್ ಏನು ಅಂತ ಹೇಳಿದ್ರೆ ಎಲ್ಲ ಕಡೆ ಸ್ಪಿಲ್ ಆಗಲ್ಲ, ಇದರಲ್ಲಿ ಇರುತ್ತೆ. ಒಂದು ಗ್ಲೂ ಸ್ಟಿಕ್ ಥರ ಅನ್ಕೋಬೋದು. ಇದು ನ್ಯೂ ಪ್ಯಾಕೆಟ್. ಸೊ ಹಿಂಗೆ ಅದೇನು ಮಾಡಿದ್ಯಾ? ಏನು ಲಾಸ್ಟ್ ಟೈಮ್ದು ಅದು ಮುಗ್ದೋಯ್ತು.
ಈ ಥರದ್ದು ರೀಫಿಲ್ ಪ್ಯಾಕ್ಸ್ ಬೈ ಮಾಡ್ಬೋದು. ಇದು ಅಮೆಝಾನಿಂದಾನೇ ಬೈ ಮಾಡಿರೋದು. ಸೊ ಅಮೆಝಾನಲ್ಲಿ ಸಿಕ್ಕತ್ತೆ ಈಸಿ. ಇಂಡಿಯಾ ಅವ್ರಿಗೆ ಐ ಥಿಂಕ್ ಅಲ್ಲೂ ಸಿಗ್ಬೋದು. ಇಂಡಿಯಾ ಪ್ಲಗ್ಗೆ ನೋಡಬೇಕು, ಇದು ಯು ಎಸ್ ಪ್ಲಗ್ಗು. ಸೊ ಅದರಿಂದ ಯು ಎಸ್ ಅವ್ರಿಗೆ ನಾನು ನೋಡಿದ್ದೀನಿ ಎಷ್ಟೋ ಜನ ಪೇರೆಂಟ್ಸ್ ಕೇಳೋದು, ನನ್ನ ಮಗಳು 10 ವರ್ಷ ಆಯಿತು, ಅವಳಿಗೆ ಕೈ ಮೇಲೆ ಕಾಲ ಮೇಲೆಲ್ಲ ಹೇರ್ ಬರ್ತಾ ಇದೆ ಅಂತ. ಅವ್ರಿಗೆ ಇದು ಈಸಿ, ತುಂಬ ಹೀಟು ಆಗಲ್ಲ, ಲೈಟ್ ಹೀಟ್ ಇರುತ್ತೆ. ಆಮೇಲೆ ಇದು ರೋಲರು, ಇಲ್ಲಿಂದ ರೋಲ್ ಆಗಿ ಬರುತ್ತೆ. ಸುಮ್ಮನೆ ಇದ್ರ ಮೇಲೆ ಹಿಂಗೆ ತೊಗೊಂಡು ಹಿಂಗೆ ರೋಲ್ ಮಾಡಿದ್ರೆ ಹಿಂಗೆ ತಿನ್ನ ಲೇಯರಾಗಿ ಅಂಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ಹಿಂಗೆ ಅಂದ್ಬಿಟ್ಟು ಹಿಂಗೆ ಫಿಲಪ್ ಮಾಡೋದು. ನಾಟ್ ಫಾರ್ ಫೇಸು, ಇದನ್ನು ಫೇಸ್ಗಲ್ಲ, ಇದು ಬರೀ ಆರ್ಮ್ಸು, ಅಂಡರ್ ಆರ್ಮ್ಸು, ಲೆಗ್ಸು ಆ ಥರ ಪಾರ್ಟಿಗಳಿಗೆ ಮಾತ್ರನೇ ಇದು ಹಿಂಗೆ ರೋಲ್ ಆಗುತ್ತೆ. ಸೊ ರೋಲ್ ಆದಾಗ ನಮಗೆ ತಿನ್ ಲೇಯರಾಗಿ ಅಂಟ್ಕೊಳತ್ತೆ. ಇದು ಬಿಸಿ ಆಗುತ್ತಲ್ಲ, ಬಿಸಿ ಆದಾಗ ಇದು ತಿನ್ನ ಲೇಯರ್ ಅದ್ರ ಇಲ್ಲಿ ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದಾಗ ಇಲ್ಲಿ ತಿನ್ನಾಗಿ ಹಿಂಗೆ ರೋಲ್ ಮಾಡ್ಬೋದು ನಾವು. ರೋಲ್ ಮಾಡಿಬಿಟ್ಟು ಈ ಪೇಪರ್ನ ಇದೆಯಲ್ವ, ಇದು ವ್ಯಾಕ್ಸ್ದೇ ಪೇಪರ್ಸ್, ಇದು ಆನ್ಲೈನಲ್ಲಿ ಸಿಕ್ಕತ್ತೆ. ನಾವು ಇದೆಲ್ಲ ಆನ್ಲೈನೇನೆ, ಹುಡ್ಕೋಕ್ಕೆಲ್ಲ ಹೋಗಿಲ್ಲ ಯಾವ ಅಂಗಡಿಲೂ. ಸೊ ಇದನ್ನು ತೊಗೊಬಿಟ್ಟು ಈ ಥರ ಮಾಡಿ ಹಿಂಗೆ ಮಾಡೋದು. ನೀವು ಹಚ್ಚೋ ಹೊತ್ತಿಗೆ ಆಪೋಸಿಟ್ ಸೈಡಲ್ಲಿ ಈ ಥರ ಹಚ್ಚಬೇಕು, ಈ ಥರ ಗ್ರೋತ್ ಆಗಿರುತ್ತಲ್ವ ಈ ಥರ ಹಚ್ಚಬೇಕು. ಫುಲ್ ಮಾಡೋತ್ತಿಗೆ ರಿವರ್ಸಲ್ಲಿ ಹಿಂಗೆ ಫುಲ್ ಮಾಡಬೇಕು. ಸೊ ಯೂಸ್ಫುಲ್ ಆಗುತ್ತೆ ಕೈಯಲ್ಲೆಲ್ಲ. ಕೆಲವು ಮಕ್ಳಿಗೆಲ್ಲ ತುಂಬಾ ಬೆಳೆದಿರುತ್ತೆ. ಎವ್ರಿ ಟೈಮ್ ನಾವು ಪಾರ್ಲರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಒಂದು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಇನ್ನೊಂದು ಇಲ್ಲಿ ಅಪಾಯಿಂಟ್ಮೆಂಟೆಲ್ಲ ತೊಗೋಬೇಕು, ಮಾಡಬೇಕು ಅದೆಲ್ಲನೂ. ಸೊ ನಾವೇ ಮನೇಲಿ ಮಾಡ್ಕೋಬೋದು. ಎವ್ರಿ 2 ವೀಕ್ಸಿಗೋ ಇಲ್ಲಾಂದರೆ ಎವ್ರಿ ಮಂತಿಗೆ ಒಂದ್ಸೋ ಏನೋ ಆ ಥರ ಮಾಡ್ಕೋಬೋದು. ಸೊ ಯಾರಿಗಾರು ಬೇಕು ಅಂದರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಮಾಡೋ ಹೊತ್ತಿಗೂ ತೋರಿಸ್ತೀವಿ ಹೇಗೆ ಅಂಥೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇನ್ ಥಿಂಗು ಬೆಲ್ ಐಕಾನ್ ಒತ್ತಿ. ಹೊಸ ವೀಡಿಯೋಸ್ ಈ ಥರದ್ದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಯೂಸ್ಫುಲ್ ಅಂತೂ ಇದೆ. 100